IPC ಸೆಕ್ಷನ್ 3 ಮತ್ತು 4. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು IPC ಸೆಕ್ಷನ್ 3 ಮತ್ತು 4 ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಸೊ IPC ಸೆಕ್ಷನ್ 3 ಮತ್ತು 4 ಎರಡೂ ಏನು ಹೇಳುತ್ತೆ ಅಂದರೆ ಎಕ್ಸ್ಟ್ರಾ ಟೆರಿಟೋರಿಯಲ್ ಜುರಿಸ್ಡಿಕ್ಷನ್, ಅಂದರೆ ಅಪರಾಧಗಳು ಭಾರತದ ಗಡಿಯಾಚೆ ಆದಾಗ, ಅಂದರೆ ಬಿಯಾಂಡ್ ಬೌಂಡ್ರೀಸ್. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಸೆಕ್ಷನ್ 3 ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಈಗ ಇಂಡಿಯನ್ ಸೋಲ್ಜರು ಡ್ಯೂಟಿ ಮೇಲೆ ಅದು ನೇಪಾಳ ಅಥವಾ ಬೇರೆ ಯಾವುದಾದ್ರು ಕಂಟ್ರಿಗೆ ಕಳಿಸಿರ್ತಾರೆ. ಈ ಸೋಲ್ಜರು ಡ್ಯೂಟಿ ಮೇಲಿದ್ದಾಗ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಏನಾದರೂ ಒಂದು ಅಪರಾಧ ಮಾಡಿದೆ, ಏನಾದ್ರು ಮೋಸ ಅಥವಾ ಕಳ್ಳತನ, ಕೊಲೆ, ಸುಲಿಗೆ ಆ ಥರ ಏನಾದ್ರು ಒಂದು ಅಪರಾಧ ಮಾಡಿದರೆ ಆ ವ್ಯಕ್ತಿಯನ್ನು ಭಾರತಕ್ಕೆ ಕರ್ಕೊಂಬಂದು ಭಾರತದ ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ ಮತ್ತು ಭಾರತದ ಕೋರ್ಟ್ನಲ್ಲಿ ಅವನನ್ನು ಇನ್ವೆಸ್ಟಿಗೇಷನ್ ಮಾಡಿ IPC ಸೆಕ್ಷನ್ ಪ್ರಕಾರ ಶಿಕ್ಷೆಯನ್ನು ಕೊಡಬೇಕಾಗತ್ತೆ. ಅವನು ನೇಪಾಳದಲ್ಲಿ ಕ್ರೈಮ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನೇಪಾಳದಲ್ಲೇ ಇನ್ವೆಸ್ಟಿಗೇಷನ್ ಮಾಡಿ ಶಿಕ್ಷೆ ಕೊಡೋಕ್ಕೆ ಬರೋದಿಲ್ಲ. ಅವನು ಭಾರತೀಯನಾಗಿರೋದ್ರಿಂದ ಭಾರತಕ್ಕೆ ತೊಗೊಂಬಂದು ಭಾರತದಲ್ಲೇ ಇನ್ವೆಸ್ಟಿಗೇಷನ್ ಮಾಡಿ ಭಾರತೀಯ ಕೋರ್ಟ್ ಅವನಿಗೆ ಪನಿಷ್ಮೆಂಟನ್ನು ಕೊಡುತ್ತೆ. ಇದನ್ನು IPC ಸೆಕ್ಷನ್ 3ಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದೇ ಥರ IPC ಸೆಕ್ಷನ್ 4 ಇದು ಕೂಡ ಎಕ್ಸ್ಟ್ರಾ ಟೆರಿಟೋರಿಯಲ್ ರಿಜಿಸ್ಟ್ರಿಕ್ಷನ್, ಅಂದರೆ ಭಾರತದ ಆಚೆ ನಡೀತಕ್ಕಂಥ ಕ್ರೈಮ್. ಫಾರ್ ಎಕ್ಸಾಂಪಲ್ ನಾವೊಂದು ಶಿಪ್ ಅಥವಾ ಏರೋಪ್ಲೇನ್ ತೊಗೊಳ್ಳೋಣ. ಸೊ ಅದರಲ್ಲಿ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಾರೆ. ಸೊ ಶಿಪ್ ಅಥವಾ ಪ್ಲೇನ್ ಭಾರತವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಂಗ್ಲೆಂಡ್ಗೆ ಹೋಗ್ತಿರುತ್ತೆ ಅಂತ ಇಟ್ಕೊಳ್ಳಿ. ಸೊ ಅಲ್ಲಿ ಭಾರತವನ್ನು ಬಿಟ್ಟು ಭಾರತದ ಗಡಿಯನ್ನು ದಾಟಿ ಹೋದ್ಮೇಲೆ ಆ ಶಿಪ್ಪಲ್ಲಿ ಅಥವಾ ಪ್ಲೇನಲ್ಲಿ ಏನಾದರೂ ಕ್ರೈಮ್ ಆದರೆ ಆ ಶಿಪ್ಪಲ್ಲಿ ಅಥವಾ ಪ್ಲೇನಲ್ಲಿ ಭಾರತೀಯರು ಇರ್ಬೋದು ಅಥವಾ ಬೇರೆ ದೇಶದ ನಾಗರಿಕರು ಇರ್ಬೋದು, ಯಾರಾದರೂ ಆಗಿರ್ಬೋದು. ಸೊ ಅವ್ರ ಕಡೆಯಿಂದ ಏನಾದರೂ ಕ್ರೈಮ್ ಆಯಿತು ಅಂದರೆ, ಅಪರಾಧ ಆಯಿತು ಅಂದರೆ, ಕೊಲೆ, ಸುಲಿಗೆ, ಮೋಸ ಈ ಥರ ಏನಾದ್ರು ಒಂದು ಕ್ರೈಮ್ ಆಯ್ತಂದರೆ ಸೊ ಆ ವ್ಯಕ್ತಿಗಳನ್ನು IPC ಸೆಕ್ಷನ್ 4 ಪ್ರಕಾರ ಭಾರತಕ್ಕೆ ತೊಗೊಂಬಂದು ಭಾರತದಲ್ಲೇ ಇನ್ವೆಸ್ಟಿಗೇಷನ್ ಮಾಡಿ ಭಾರತೀಯ ಕೋರ್ಟ್ ಅವರಿಗೆ IPC 4 ಸೆಕ್ಷನ್ ಪ್ರಕಾರ ಏನು ಪನಿಷ್ಮೆಂಟ್ ಇರ್ತದೆ ಆ ಪನಿಷ್ಮೆಂಟನ್ನು ಕೊಡಬೇಕು ಅನ್ನೋದನ್ನು IPC ಸೆಕ್ಷನ್ 4ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದು IPC ಸೆಕ್ಷನ್ 3 ಮತ್ತು 4ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಅಪರಾಧಗಳು. ಇನ್ನು IPC ಸೆಕ್ಷನ್ 5 ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಶುಭ ದಿನ.